ಜಿಮಿನಿ ಓಪನ್ ಮಾಡಿದ್ರೆ ಕ್ರಿಯೇಟ್ ಇಮೇಜ್ ಅಂತ ಬರುತ್ತೆ. ನ್ಯಾನೋ ಬನಾನಾ ಇದನ್ನ ಕಾಮನ್ ಪೀಪಲ್ ಮತ್ತೆ ಸೆಲೆಬ್ರಿಟೀಸ್ ಮತ್ತೆ ಪೊಲಿಟಿಷಿಯನ್ಸ್ ಮತ್ತೆ ಕ್ರಿಕೆಟರ್ಸ್ ಇದನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಈಗ ಕೆಲವು ಹೆಣ್ಮಕ್ಳಿಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಏನಂದ್ರೆ ಅವ್ರು ನಾರ್ಮಲ್ ಇಮೇಜ್ ನ ಅಪ್ಲೋಡ್ ಮಾಡಿ ಸೀರೆ ಹುಟ್ಟಿರುವ ಇಮೇಜ್ ನಾಗಿ ಕನ್ವರ್ಟ್ ಮಾಡ ಅಂತೇಳಿ ಅದಕ್ಕೆ ಒಂದು ಪ್ರಾಂಪ್ಟ್ ಕೊಟ್ಟು ಈ ನಾರ್ಮಲ್ ಫೋಟೋನಾದ್ರೆ ಅಪ್ಲೋಡ್ ಮಾಡ್ತಾರೆ. ಮತ್ತೆ ಗಂಡು ಮಕ್ಕಳು ಕೂಡ ಗುಲಾಬಿನ ಹಿಡ್ಕೊಂಡು ಹೀರೋ ಆಗಿ ಕಾಣ್ತಿದ್ದಾರೆ. ಒಂದು ಹುಡುಗಿ ಆದ್ರೆ ನಾರ್ಮಲ್ ಇಮೇಜ್ ನ ಆದ್ರೆ ಅಪ್ಲೋಡ್ ಮಾಡಿದ್ದಾರೆ, ಅಂದ್ರೆ ಬಾಡಿ ಫುಲ್ ಎಲ್ಲ ಕವರ್ ಆಗಿರೋದು. ಇದನ್ನ ಸೀರೆ ಅಂದ್ರೆ ಸ್ಯಾರಿ ಉಟ್ಕೊಂಡಿರೋ ರೀತಿಯಲ್ಲಿ ಕನ್ವರ್ಟ್ ಮಾಡ ಅಂತೇಳಿ ಒಂದು ಪ್ರಾಂಪ್ಟ್ ಕೊಟ್ಟು ಫೋಟೋನಾದ್ರೆ ಅಪ್ಲೋಡ್ ಮಾಡಿದ್ದಾರೆ. ಅವ್ರು ಅಪ್ಲೋಡ್ ಮಾಡಿರೋ ಫೋಟೋ ಆದ್ರೆ ಫುಲ್ ಬಾಡಿ ಎಲ್ಲ ಕವರ್ ಆಗಿರೋ ಆ ಫೋಟೋನಾದ್ರೆ ಅವರು ಅಪ್ಲೋಡ್ ಮಾಡಿದ್ದಾರೆ. ಆದ್ರೆ ಇದು ಜೆಮಿನಿ ಏನ್ ಮಾಡಿದೆ ಅಂದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಸೀರೆನಾದ್ರೆ ಅದು ಇಟ್ಕೊಂಡಿರೋ ರೀತಿಯಲ್ಲಿ ಫೋಟೋನಾದ್ರೆ ಕೊಟ್ಟಿದೆ ಅವರಿಗೆ. ಬಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅವರಿಗೆ ಹುಡ್ತಾನೆ ಬಂದಿರುವಂತ ಮಚ್ಚೆ ಅದು ಕ್ಲೀನ್ ಆಗಿ ಕಾಣ್ತಾ ಇದೆ. ಇಲ್ಲಿ ನೋಡಿದ್ರೆ ಬಾಡಿ ಕಾಣ್ಲಿಲ್ದಾಗೇನೆ ಅವರು ಫೋಟೋನ ಹಾಕಿರೋದು. ಇದ್ರಲ್ಲಿ ನೋಡಿದ್ರೆ ಅವ್ರು ಹುಟ್ಟು ಮಚ್ಚೆ ಕಾಣ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತಂದ್ರೆ ನಾವು ಗೂಗಲ್ ಅಲ್ಲಿ ಆದ್ರೆ ಫೋಟೋಸ್ ಆಕ್ಸೆಸ್ ಕೊಟ್ಟಿರ್ತೀವಿ, ಮತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಇಮೇಜಸ್ ನಾದ್ರೆ ಇಂಟರ್ನೆಟ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ ಇಂಥವನ್ನೆಲ್ಲ ಇದು ಐಡೆಂಟಿಫೈ ಮಾಡಿಕೊಂಡು ಹುಟ್ಟು ಮಚ್ಚೆ ಆದ್ರೆ ಹಾಕಿದೆ. ಫೈನಲಿ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಹೆಣ್ಮಕ್ಳು ಪ್ರೈವಸಿನ ಬಯಸ್ತಾರೋ ಅಂದ್ರೆ ಫೋಟೋಸ್ ನಾಗ್ಲಿ ವಿಡಿಯೋಸ್ ನಾಗ್ಲಿ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಯಾರು ಇಷ್ಟಪಡಲ್ಲ ಅವ್ರಾದ್ರೆ ಈ ಟ್ರೆಂಡ್ ಸುದ್ದಿಗೆ ಹೋಗ್ಲೇಬೇಡ್ರಿ. ಎಂಟರ್ ಆದ್ರೆ ನಿಮ್ಮ ಡಾಟಾನಾದ್ರೆ AI ಜೊತೆಗೆ ಶೇರ್ ಮಾಡ್ಕೊಂತಿದಾರಂತ ಅರ್ಥ. ಮತ್ತು ಇದು AI ಎಲ್ಲಿ ಬೇಕಾದ್ರೂ ಅಲ್ಲಿ ನಿಮ್ಮ ಫೋಟೋ ಅಥವಾ ವಿಡಿಯೋಸ್ ನ ಚಿತ್ರ ವಿಚಿತ್ರವಾಗಿ ಯೂಸ್ ಮಾಡಬಹುದು. ಇದು ನಿಮ್ ಇಷ್ಟ. ಮತ್ತೆ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.